ಸಂಯುಕ್ತ ಹೋರಾಟ ಕರ್ನಾಟಕ ಧಾರವಾಡ ಜಿಲ್ಲಾ ಸಮಿತಿ ರೈತರು ಬೆಳೆದ ಪ್ರತಿ ಟನ್ ಕಬ್ಬಿಗೆ ರೂ. 4,800 ನಿಗದಿ ಮಾಡುವ ಕುರಿತು ಮನವಿ. ಯೋಗ್ಯ ಬೆಲೆ ಕೊಡದ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಬರಲಿ ಏನೇ ಬರಲಿ ರೈತರಿಗೆ ಮೋಸ ಮಾಡುತ್ತಿರುವಂತ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೆಳೆ ವಿಮೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡದಿದ್ದಕ್ಕೆ ರೈತರಿಗೆ ಬೆಳೆ ವಿಮೆ ಕೊಡದಿದ್ದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರತಿ ಟನ್ಗೆ 4,800 ರೂಪಾಯಿ ನಿಗದಿ ಆಗಲೇಬೇಕು. ಪ್ರತಿ ಟನ್ ಕಬ್ಬಿಗೆ 4,800 ರೂಪಾಯಿ ನಿಗದಿ ಆಗಲೇಬೇಕು. ಕಬ್ಬು ಬೆಳೆ ನಿರ್ಲಕ್ಷಿಸಿರುವ ಕಬ್ಬು ಬೆಳೆ ಬೇಡಿಕೆ ಈಡೇರಿಸುವ ಸರ್ಕಾರಕ್ಕೆ ಧಿಕ್ಕಾರ. ಪ್ರತಿ ಟನ್ ಕಬ್ಬಿಗೆ 4,800 ರೂಪಾಯಿ ನಿಗದಿ ಆಗಲೇಬೇಕು. ಪ್ರತಿ ಟನ್ಗೆ 3,500 ಬೆಲೆ ಕೊಡದೆ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಬೆಳೆ ಪರಿಹಾರ ಕೊಡದಿದ್ದ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಏನೇ ಬರಲಿ ಸಕ್ಕರೆ ಮಂತ್ರಿಗೆ ಏನೇ ಬರಲಿ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಹಿಂಗ ಆ ಕಡೆಯಿಂದ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಜೊತೆ ಚೆಲ್ಲಾಟ ಆಡುವುದನ್ನು ಬಿಡಬೇಕು. ಯಾಕಂದರೆ ಸತತ 6 ವರ್ಷಗಳಿಂದ ಈಗ ಒಂದು ವರ್ಷಕ್ಕೆ 100 ರೂಪಾಯಿ ಜಾಸ್ತಿ ಮಾಡಿದರೆ 600 ರೂಪಾಯಿ ಆಕಿತ್ತು. ಇಲ್ಲೇ ಬಾಜು ಮಹಾರಾಷ್ಟ್ರದೊಳಗೆ 3,600 3,500 ಫ್ಯಾಕ್ಟ್ರಿ ರೇಟ್ ಕಬ್ಬಿಗೆ ಕೊಡಾಕತ್ತಾರೆ. ಈಗ ನಮ್ಮ ರಾಜ್ಯದೊಳಗೆ ಎಲ್ಲ ಮಂತ್ರಿಗಳು ಆಮೇಲೆ MLAಗಳು ಫ್ಯಾಕ್ಟ್ರಿನ ಅದಾವೆ. ಫ್ಯಾಕ್ಟ್ರಿ ಇದ್ದರೂ ಕೂಡ ನಾವು ಕೇಳೋದಿನ 3,500 ರೂಪಾಯಿ ಕೊಡಬೇಕಂತ ಬೆಳಗಾವದೊಳಗೆ ದೊಡ್ಡ ಸ್ವಾಮೀಜಿ ಅವ್ರ ನೇತೃತ್ವ, ರೈತ ಸಂಘದ ನೇತೃತ್ವ, ಶಿವನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ದೊಡ್ಡ ಪ್ರಮಾಣದ ಹೋರಾಟ ಮಾಡುವಂಥ ಅನಿವಾರ್ಯತೆ ಈಗ ರೈತರಿಗೆ ಬಂದು ಒದಗಿದೆ. ಯಾಕಂದರೆ ಬೆಳೆಗಳು ಯಾವ ಬೆಳೆ ಇಲ್ಲ, ಇರುವಂಥದ್ದು ಒಂದೇ ಈ ಕಬ್ಬಿನ ಬೆಲೆ. ಕಬ್ಬು ಒಂದೇ ರೈತರಿಗೆ ಇದ್ದದ್ದು. ಈಗ ಮುಂಗಾರು ಹಿಂಗಾರು ಎಲ್ಲ ಹಾಳಾಗಿ ಹೋಗೈತಿ. ಆದಷ್ಟು ಬೇಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅದನ್ನು ಮನಸ್ಸು ಮಾಡಿ ಈ ಫ್ಯಾಕ್ಟ್ರಿ ಮಾಲಕರ ಜೊತೆ ಒಂದು ಮಾತುಕತೆ ಮಾಡ್ಕಾರ ನಾವು ಏನು ಕೇಳಾಕತ್ತಿದ್ದೀವಿ ರೈತರಿಗೆ ಯೋಗ್ಯ ಬೆಲೆ ಅಂತಂದ್ರೆ 4,000 5,000 ಏನು ಕೇಳಾಕತ್ತಿಲ್ಲ. ಅವರು 500 ಅಂದ್ರೆ 4 ಆದರೂ ಕೊಡಪ್ಪ ಮುಗಿಸೋನು ಅನ್ನುವಂಥದ್ದು ರೈತರು ಮತ್ತು ಸರ್ಕಾರದ ಒಂದು ರೀತಿ ನಿಯಮಾವಳಿ ಪ್ರಕಾರ ನಮ್ಮ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ಒಳಗೆ ಒಂದು ಮಾಡುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡಿದರು. ಈಗ ಇಷ್ಟು ದಿನ ಆದರೂ 4,000ಕ್ಕೂ ನಾವು ಒಪ್ಪದಂಥ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಾದ್ರೆ ಇನ್ನೂ ಲಕ್ಷಾಂತರ ರೈತರು ಇನ್ನೂ ಸೇರೋ ನಿರೀಕ್ಷೆ ಐತಿ.
ಅಲ್ಲಿ ಮಾಡ್ತಕ್ಕಂಥ ರೈತರಿಗೆ ನಾವು ಧಾರವಾಡ ಜಿಲ್ಲಾ ವತಿಯಿಂದ ಇವತ್ತು ಬೆಂಬಲನೂ ಸೂಚಿಸ್ತೀವಿ. ನಾಳೆ ಹೋಗಿ ನಾವು ಅಲ್ಲಿ ಜಾಯಿನ್ ಹಾಕೀವಿ. ಆಮ್ಯಾಗ 27ಕ್ಕೆ ಈಗ ಇದು ರಸ್ತೆ ರೋಕೋ ಮಾಡುವಂಥ ಕಾರ್ಯಕ್ರಮ ಅವ್ರು ಏನು ಹಾಕೊಂಡಿರಲ್ಲ, ನಾವು ಇಲ್ಲಿ ಧಾರವಾಡ ಸಂಪೂರ್ಣ ಬಂದ್ ಮಾಡಿಕಾರ ಒಂದು ಉಗ್ರ ಹೋರಾಟವನ್ನು ಮಾಡ್ತಾವಂತ ಹೇಳಕ್ಕೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾಲಕರಿಗೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತೇನೆ. ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ನಾಗಪ್ಪ. ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಹಾಕತೈತಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಹಾಕುವಂತ MRP ರೇಟ್ ಕೇಂದ್ರ ಮಾಡ್ಬೇಕು ಅನ್ನುವಂತ ರೀತಿ ಐತಿ. ಇವತ್ತ ಫ್ಯಾಕ್ಟ್ರಿ 3,050 ರೂಪಾಯಿ ಕೊಡ್ತಕ್ಕಂತ ಒಪ್ಪುವಂತ ಟೈಮ್ದಾಗ ರೈತರು ನಾವು ಸಂಧಾನಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳು ಬಂದಾಗ 3,400ಕ್ಕೂ ನಾವು ಒಪ್ಪಂದ ಆಗ್ಬೇಕಂತ ರೀತಿ ಇವತ್ತು ಇಲ್ಲಿ ನಮ್ಮ ಏನು ಮುರುಗಿ ಇದ್ರೊಳಗೆ ಅಲ್ಲಿ ನಾವು ಒಪ್ಪಂದ ಆಗ್ಬೇಕು ಅನ್ನುವಂಥ ರೀತಿ ಇತ್ತು. ಅದನ್ನು ಕೂಡ ಇವತ್ತು ಹಾಳು ಮಾಡಿರ್ತಕ್ಕಂಥ ಸಕ್ರಿ ಸಚಿವರು ಮತ್ತು ಈ ಏನು ಉಸ್ತುವಾರಿ ಮಿನಿಸ್ಟರು ಅಲ್ಲಿ ಉಸ್ತುವಾರಿ ಮಿನಿಸ್ಟರ್ನು ಹಾಳು ಮಾಡಿದ್ದಾರೆ. ಇವತ್ತು ಅಲ್ಲಿ ಸ್ಪಂದಿಸ್ತಾ ಇಲ್ಲ, ಅಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ನಿರಂತರವಾಗಿ 50,000 40,000 ದಿನ ಊಟ ಉಪಚಾರ ಎಲ್ಲ ರೀತಿಯಿಂದ ಅಲ್ಲಿ ರೈತರು ಬಂದು ನಿರಂತರವಾಗಿ ಯಾವ್ದಾರ ಒಂದು ರೈತರಿಗೆ ಯಾವುದೇ ತರದ ಅನ್ಯಾಯ ಆಗೈತೆ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಹೊಣೆಗಾರಿಕೆ ಆಗ್ತದೆ. ದಯವಿಟ್ಟು ಇವತ್ತು ನಮ್ಮನ್ನು ರೊಚ್ಚಿಗೆಬ್ಬಿಸಬೇಡ್ರಿ. ಧಾರವಾಡ ಜಿಲ್ಲಾದಾಗ ರೊಚ್ಚಿಗೆಬ್ಸಿರಂತ ಇಡೀ ಧಾರವಾಡ ಜಿಲ್ಲಾ ಎಲ್ಲ ಮತ್ತು ಕಂಟಿನ್ಯೂ ಪ್ರಾಪ್ತ ಆಗ್ತೈತಿ. ಮತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗುವಂಥ ಕೆಲಸ ಮಾಡಬೇಡ್ರಿ. ಇವತ್ತು ಗಡುವು ಐತಿ. ಇವತ್ತಿನ ಚಂದಿರ ಒಳಗೆ ಸಂಧಾನಕ್ಕಾಗಿ ಯಾವ್ದಾರ ರೀತಿ ಒಳಗೆ ಹೊಂದಿಸುವಂಥ ರೀತಿ ರಾಜ್ಯದ ಸಚಿವರು ಸಕ್ರಿ ಸಚಿವರು ಇವರೆಲ್ಲರೂ ಕೂಡಿ ಒಂದು ಹೊಂದಾಣಿಕೆ ಮಾಡಿ ಏನ ಮಾಡೋರಾಗಿಲ್ಲ. 3,200 ನಾವು 500 ಏನೊಂದು ಹೊಂದಾಣಿಕೆ ಮಾಡಿ ಮುಗಿಯುವಂಥ ಸ್ಥಿತಿ ಮಾಡ್ಬೇಕು ಅನ್ನುವಂಥ ರೀತಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ವೀರಣ್ಣ ಬೆಳಗ್ಗೆ ರೈತ ಜಿಲ್ಲಾ ಪ್ರೆಸಿಡೆಂಟ್.